ಹೀಗೆ ದೇವಸ್ಥಾನದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವರ ದರ್ಶನಕ್ಕೆ ಅಂತ ಬಂದರೆ ದೇವರ ದರ್ಶನದ ಜೊತೆಗೆ ಕ್ರೀಡಾ ಸಾಮಗ್ರಿಗಳನ್ನು ನೋಡ್ತಾ ಇರೋದು. ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಬಾರಿ ಹನುಮ ಜಯಂತಿ ಪ್ರಯುಕ್ತ ದೇವಸ್ಥಾನಕ್ಕೆ ಬರುವ ಭಕ್ತರು ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವ ಬೆಳೆಸಲು ಮುಂದಾಗಿರುವ ದೇವಸ್ಥಾನ ಆಡಳಿತ ಮಂಡಳಿ ಇದೇ ಪ್ರಥಮ ಬಾರಿಗೆ ಕ್ರೀಡಾಂಗಣ, ಕ್ರೀಡಾ ಹಾಸ್ಟೆಲ್ಗಳು, ಕ್ರೀಡಾ ಶಾಲೆಗಳಲ್ಲಿ ಇರಬೇಕಾದ ಕ್ರೀಡಾ ಸಾಮಗ್ರಿಗಳನ್ನು ಸಂಗ್ರಹಿಸಿ ದೇವಸ್ಥಾನಕ್ಕೆ ಅಲಂಕಾರ ಮಾಡಿದ್ದು ಜನರ ಗಮನ ಸೆಳೆಯುತ್ತಿದೆ. ಅಲ್ಲಿ ಮಹಾಲಕ್ಷ್ಮಿ ಹೋಟೆಲ್ ಒಂದು ಕಾರ್ಯಕ್ರಮ ಇದೆ, ಅಲ್ಲಿ ಆಂಜನೇಯ ಸ್ವಾಮಿ ಸೊ ನಮಸ್ಕಾರ ಕರ್ನಾಟಕ. ನಾನು ಪ್ರತಿ ವರ್ಷ ಈ ಒಂದು ಆಂಜನೇಯ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಬರ್ತಾ ಇರ್ತೀನಿ. ಸೊ ಲಾಸ್ಟ್ ಇಯರ್ ಏನು ಮಾಡಿದರು, ಜಸ್ಟ್ ಫ್ರೂಟ್ಸು ವೆಜಿಟೇಬಲ್ಸಿಂದ ಮಾತ್ರನೇ ಡೆಕೋರೇಟ್ ಮಾಡಿದರು. ಈ ವರ್ಷ ತುಂಬ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗೋ ಥರ ತುಂಬ ಪ್ಲೇಯಿಂಗ್ ಹೋಮ್ ಥರನೇ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ನಾನು ಕೂಡ ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಆ್ಯಂಡ್ ಮಕ್ಕಳು ತುಂಬ ಇಂಪ್ರೆಸ್ ಆಗ್ತಾರೆ, ಅಷ್ಟು ಚೆನ್ನಾಗಿದೆ ಡೆಕೋರೇಟಿವ್. ಸೊ ಇದೇ ಥರ ನಾನು ಕೂಡ BGS ಅಲ್ಲಿ ಓದಿರೋದ್ರಿಂದ ನಂಗೆ ತುಂಬಾ ಸ್ಪೆಷಲ್ ಈ ಒಂದು ದೇವಸ್ಥಾನ. ಸೊ ಪ್ರತಿ ವರ್ಷ ನಾನು ಬರ್ತಾ ಇರ್ತೀನಿ, ನೀವು ಬಂದು ನೋಡಿ, ಚೆನ್ನಾಗಿದೆ. ನಮ್ಮ ಚಿಕ್ಕಬಳ್ಳಾಪುರನ ಇದೇ ಥರ ಮುಂದುವರ್ಸೋಣ. ಥ್ಯಾಂಕ್ ಯು. ಹೌದು, ಹನುಮಾನ್ ಜಯಂತಿ ಅಂದ್ರೆ ತುಂಬಾ ಸ್ಪೆಷಲ್ಲು. ತುಂಬ ಜನ ಹನುಮಂತನ ಭಕ್ತರು ಇರ್ತಾರೆ. ಸೊ ತುಂಬ ಸ್ಟ್ರಾಂಗ್ ಕೂಡ ಇರ್ತಾರೆ. ಸೊ ಅವ್ರಿಗೆ ಈ ಒಂದು ದಿನ ಹಬ್ಬ ಥರನೇ ಫೀಲ್ ಆಗಿರುತ್ತೆ. ಇವಾಗ ನಾನು ಕೂಡ ಅದೇ ಖುಷಿ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು.
ಸೊ ಡೆಕೋರೇಷನ್ ಅಂತೂ ತುಂಬಾ ಸೂಪರಾಗಿ ಮಾಡಿದ್ದಾರೆ. ಸೊ ಡೆಕೋರೇಟಿವ್ ಥೀಮ್ಗೆ ನನ್ನ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಇನ್ನು ಇತ್ತೀಚೆಗೆ ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಗೀಳು ಹೆಚ್ಚಾಗಿ ದೈಹಿಕ ಆಟ ಕ್ರೀಡೆಗಳನ್ನು ಮರೆಯುತ್ತಿರುವ ಕಾರಣ ಕ್ರೀಡೆಗಳ ಬಗ್ಗೆ ಆಸಕ್ತಿ ಮೂಡಿಸಲು ಕ್ರೀಡಾ ಸಾಮಗ್ರಿಗಳ ಅಲಂಕಾರ ಮಾಡಲಾಗಿದೆ. 40 ಮಂದಿ ಕಾರ್ಮಿಕರು 12 ದಿನಗಳ ಕಾಲ ಹಗಲು ರಾತ್ರಿ ಶ್ರಮ ವಹಿಸಿ ಅಲಂಕಾರಕ್ಕಾಗಿ ಶ್ರಮ ವಹಿಸಿದ್ದಾರೆ. ಇನ್ನು ಇಂದು ಹನುಮ ಜಯಂತಿ ಹಿನ್ನೆಲೆ ಜನ ಮುಗಿಬಿದ್ದು ದೇವಸ್ಥಾನದ ಅಲಂಕಾರ ನೋಡಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಂತಸ ಪಡೆದಿದ್ದಾರೆ. ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ, ಬೇಗ ಬನ್ನಿ. ಬನ್ನಿ 2 ಲೈನ್ ಬನ್ನಿ. ಸರ್. ಹರ್ಷಿತಾ ಅಂತ, ನಾನು ಹಾಸನಿಂದ, ಬಟ್ ಇಲ್ಲಿ ಸ್ವಾಮೀಜಿ ಕಾಲೇಜಲ್ಲಿ ಓದ್ತಾ ಇರೋದು, ಫೈನಲ್ ಇಯರ್. ಇದು ಲಾಸ್ಟ್ ಇಯರ್ ಅಂತ ಹೇಳಿ ತುಂಬ ಬೇಜಾರು ಆಗ್ತಿದೆ, ಹಂಗೆ ಖುಷಿ ಆಗ್ತಿದೆ. ಪ್ರತಿ ವರ್ಷ ಯೂನಿಕಾಗಿ ಹೊಸ ಕಾನ್ಸೆಪ್ಟಿಂದ ಎಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ, ತುಂಬ ಖುಷಿ ಆಗುತ್ತೆ. ನಮ್ಮ ಕಾಲೇಜ್ ದೇವಸ್ಥಾನ ಇನ್ನೂ ಖುಷಿ ಇದೆ. ಫ್ರೂಟ್ಸಿಂದ ಮಾಡಿದರು, ಫುಲ್ ಕಂಪ್ಲೀಟ್ ಎಲ್ಲ ಥರದ್ದು ಫ್ರೂಟ್ಸಲ್ಲೂ ಡೆಕೋರೇಟ್ ಮಾಡಿದರು. ಈ ಸಲ ಸ್ವಲ್ಪ ಮಕ್ಕಳು ಕಾನ್ಸೆಪ್ಟ್ ತೊಗೊಂಡು ಎಲ್ಲ ಪ್ಲೇಯಿಂಗ್ ಐಟಮ್ಸ್ದೆಲ್ಲ ಇಟ್ಟಿದ್ದಾರೆ. ಇಲ್ಲ ಆ್ಯಕ್ಚುಲಿ ಡೈಲಿ ಈವ್ನಿಂಗ್ ಎಲ್ಲ ಬರ್ತೀವಿ, ಮತ್ತು ಮಾರ್ನಿಂಗು ಬರ್ತೀವಿ. ಕಾಲೇಜ್ ಬಿಟ್ಟಾಗ ಟೈಮ್ ಸಿಕ್ಕಿದಾಗೆಲ್ಲ ಬರ್ತಾ ಇರ್ತೀವಿ, ಖುಷಿ ಆಗುತ್ತೆ. ಎಲ್ಲ ಚೆನ್ನಾಗೂ ಕೂಡ ಟ್ರೀಟ್ ಮಾಡ್ತಾರೆ, ಇಲ್ಲಿ ಖುಷಿ ಇದೆ. ಇನ್ನು ಹನುಮ ಜಯಂತಿ ಅಂಗವಾಗಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಶ್ರೀ ವೀರಾಂಜನೇಯ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ಅದೇ ರೀತಿ ಚಿಕ್ಕಬಳ್ಳಾಪುರ ನಗರದ ಶ್ರೀ ವೀಣಾ ಗಣಪತಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಮುಂಜಾನೆಯಿಂದಲೇ ದೇಗುಲದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಸ್ವಾಮಿಯ ಅಲಂಕಾರ ಭಕ್ತರ ಮನಸೂರೆಗೊಂಡಿತ್ತು. ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಮಾಡಲಾಗಿತ್ತು. ಶ್ರೀರಾಮ್ ಜಯ ರಾಮ್ ಅಂತ ಹೇಳ್ಕೊಂಡು ನಗರದ ಎಚ್ಎಸ್ ಗಾರ್ಡನ್ನಲ್ಲಿರುವ ಶ್ರೀ ಅಭಯಾಂಜನೇಯ ಸ್ವಾಮಿ ದೇಗುಲದಲ್ಲಿ 10ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು. ಬೆಳಗಿನಿಂದಲೇ ದೇಗುಲದಲ್ಲಿ ಹೋಮ ಹವನಗಳು ನೆರವೇರಿದವು. ಶ್ರೀ ಅಭಯಾಂಜನೇಯ ಸ್ವಾಮಿಗೆ ವಿಶೇಷವಾಗಿ ಬಾಳೆಗೊನೆಗಳಿಂದ ಅಲಂಕಾರ ಮಾಡಲಾಗಿತ್ತು. ಸ್ವಾಮಿಯ ದರ್ಶನಕ್ಕಾಗಿ ಭಕ್ತರು ಸರತಿ ಸಾಲಿನಲ್ಲಿ ಬಂದು ದರ್ಶನ ಪಡೆದು ಪುನೀತರಾದರು. ಬಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. स्वामी देवताभ्यो नमो नमः. कर्पूर मंगलनिधोजनं दर्शयामि. वेदो मंत्र पुष्पार्पयामि. मुझे
गोत्रगतः कुटुम्बवर्गस्य श्रीमानस्य गोत्रगोत्रस्य शिवगोत्रगोत्रस्य आश्रमगोत्रगोत्रस्य सरसन्मानाम्यः मंजुनाथरामदेवस्य अर्चनानाम्यः सवितानाम्यः पंडितनामदेवस्य कान्तमानाम्यः कान्तानाम्यः मोहनराजनामदेवस्य चन्दनानाम्यः आञ्जनेयाय विद्महे वायुपुत्राय धीमहि तन्नो मारुतिः प्रचोदयात्. ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ, ಬೈಪಾಸ್ ರೋಡ್, HS ಗಾರ್ಡನ್, ಚಿಕ್ಕಬಳ್ಳಾಪುರ. ಏನು ವಿಶೇಷವಾಗಿ ಹನುಮ ಜಯಂತಿಯ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ 10ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷ ಆಚರಣೆ ಮಾಡ್ತಿದ್ವಿ. ವಿಶೇಷವಾಗಿ ನಿನ್ನೆ ದಿನ ನವಗ್ರಹ ಪೂಜೆ, ಅಷ್ಟದಿಕ್ಪಾಲಕರು, ಪ್ರಧಾನ ಸೀತಾರಾಮ ಲಕ್ಷ್ಮಣ ಸಹಿತ ಆಂಜನೇಯ ಸ್ವಾಮಿ ಕಲಶಾರಾಧನೆ ಹಾಗೂ ಸಂಜೆ ರಾಮ ತಾರಕ ಹೋಮ ಇತ್ತು. ಬೆಳಗ್ಗೆ ವಿಶೇಷವಾಗಿ ಸ್ವಾಮಿಯವರಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷವಾದಂಥ ಪ್ರತಿ ವರ್ಷದಂತೆ ಒಂದೊಂದು ವರ್ಷವೂ ಒಂದೊಂದು ಅಲಂಕಾರ ಇರ್ತಾಯಿತ್ತು. ಈ ವರ್ಷದಲ್ಲಿ ಬಾಳೆಹಣ್ಣು ಅಲಂಕಾರವನ್ನು ಮಾಡಿದರೆ ಇಲ್ಲೆಲ್ಲ ಬರತಕ್ಕಂಥ ಭಕ್ತಾದಿಗಳು ಭಗವಂತ ಸುಖ, ಸಂತೋಷ, ಆಯುಷ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಅಭಯಾಂಜನೇಯ ಸ್ವಾಮಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ. ನಗರದ ಶಿಡ್ಲಘಟ್ಟ ರಸ್ತೆ ಬಳಿ ಇರುವ ಶ್ರೀ ಅಭಯಾಂಜನೇಯ ಸ್ವಾಮಿ ದೇಗುಲದಲ್ಲಿ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ನಗರದ ಸುತ್ತಮುತ್ತಲಿನ ಪ್ರದೇಶಗಳ ನೂರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಭಕ್ತಿ ಭಾವ ಮೆರೆದರು. ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವರ ಸುಪ್ರೀತ ಸ್ವರೂಪವನ್ನು ಇನ್ನು ನಾಯನಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಹನುಮ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಸ್ವಾಮಿಗೆ ಮುಂಜಾನೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸುತ್ತಮುತ್ತಲಿನ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಭಕ್ತಿಭಾವ ಮೆರೆದರು. सिथेन्द्रियं बुद्धिमतां वरिष्ठं वातात्मजं मानवयूधमुख्यं श्रीरामदूतं शिरसा नमामि. ॐ रामाय रामभद्राय रामचन्द्राय वेदसे रघुनाथाय नाथाय सीताय पतये नमः. ॐ वीरांजनेय नमः. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.